ನಮಸ್ಕಾರ ತಮ್ಮೆಲ್ಲರಿಗೂ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಪಾಟೀಲ್, ಕಾರ್ಪೊರೇಟ್ ಕೋಚ್, ಮೋಟಿವೇಶ್ನಲ್ ಸ್ಪೀಕರ್. ಇವತ್ತು ಇನ್ನೊಂದು ಭಾಳ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಸ್ಟೋರಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಗೆಲ್ಲೋರು ಮತ್ತು ಸೋತವರು ಮತ್ತು ಏನು ವ್ಯತ್ಯಾಸ ಇದೆ, ಹೇಗೆ ಕೆಲವರು ಗೆಲ್ತಾನೇ ಹೋಗ್ತಾರೆ, ಯಾಕೆ ಕೆಲವರು ಸೋಲ್ತಾನೇ ಹೋಗ್ತಾರೆ. ಸೋತವ್ರಿಗೆ ಮತ್ತು ಗೆದ್ದವ್ರಿಗೆ ಇರುವಂಥ ಒಂದು ಬಹಳ ಸಣ್ಣ ವ್ಯತ್ಯಾಸ ಏನಂತ ಹೇಳಿದ್ರೆ, ಸೋತವರು 10 ಸಲ ಸೋತು ಬಿಟ್ಬಿಡ್ತಾರೆ, ಗೆದ್ದವರು 11 ಸಲ ಸೋತರು ಕೂಡ 12ನೇ ಸಲ ಪ್ರಯತ್ನ ಮಾಡ್ತಾರೆ. ಹೀಗೆ ಒಂದು ಘಟನೆ ನಡೆಯುತ್ತೆ. ಪ್ರಾಚೀನ ಕಾಲದಲ್ಲಿ ಇದೇ ಭೂಮಿ ಮೇಲೆ ನಡೆದಂಥ ಒಂದು ಘಟನೆ ಏನಾಗಿರುತ್ತೆ, ಆಗಿನ ಕಾಲದಲ್ಲಿ ಈಗಿನ ಥರ ಸ್ಕೂಲು ಕಾಲೇಜಸ್ಗಳು ಅಂತ ಇರೋದಿಲ್ಲ. ಆಗಿನ ಕಾಲದಲ್ಲಿ ಆಶ್ರಮಗಳಂತಿದ್ದು, ಆಶ್ರಮಗಳಿಗೆ ಮಕ್ಕಳು ವಿದ್ಯಾರ್ಜನೆಗೆ ಅಂತ ಹೋಗ್ತಿದ್ರು. ಅಲ್ಲಿ ಋಷಿಗಳು ಮಹರ್ಷಿಗಳು ಏನು ಮಾಡ್ತಿದ್ರು ಅಂದರೆ, ಇವರಿಗೆ ವಿದ್ಯಾರ್ಜನೆಯನ್ನು ಮಾಡ್ತಿದ್ರು. ವರ್ಷಗಳ ಕಾಲ ಈ ಮಕ್ಕಳು ಆ ಆಶ್ರಮದಲ್ಲಿದ್ದು ವಿದ್ಯೆಯನ್ನು ಕಲಿತು ವಾಪಸ್ ಸಮಾಜಕ್ಕೆ ಬರ್ತಾಯಿದ್ರು. ಆವಾಗ ಏನು ಪ್ರಾಕ್ಟೀಸ್ ಇತ್ತು ಅಂತ ಹೇಳಿದರೆ, ಯಾವುದಾದ್ರೂ ಮಗುವಿಗೆ ವಿದ್ಯೆ ತಲೆಗೆ ಹತ್ತಲಿಲ್ಲ ಅಂತ ಹೇಳಿದರೆ ಆ ಮಗುನ ನಾವು ಹೊರಗಡೆ ಬಿಡ್ತಿರ್ಲಿಲ್ಲ ಋಷಿ ಮಹರ್ಷಿಗಳು. ಯಾಕಂದರೆ ಹೇಳಿದ್ರೆ, ಹೊರಗಡೆ ಹೋಗಿ ಇನ್ನೇನಾದರೂ ಸಮಾಜಕ್ಕೆ ಕೆಟ್ಟದ್ದನ್ನು ಮಾಡ್ಬೋದು, ಇವರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟೇ ಹೊರಗಡೆ ಕಳಿಸ್ಬೇಕು ಅನ್ನುವಂಥ ಒಂದು ನಂಬಿಕೆ. ಅಲ್ಲಿ ಏನಾಗಿತ್ತಂದರೆ, ಒಬ್ಬ ವಿದ್ಯಾರ್ಥಿ ಎಷ್ಟೋ ವರ್ಷಗಳ ಕಾಲ ಕಲಿತಾನೆ ಇದ್ದ, ಆದರೆ ಅವನು ವಿದ್ಯೆ ಅವನ ತಲೆಗೆ ಹತ್ತಾ ಇರಲಿಲ್ಲ. ಇವನಿಗೆ ವಿದ್ಯೆ ತಲೆಗೆ ಹತ್ತುವರೆಗೂ ಗುರುಗಳು ಅವನನ್ನು ಹೊರಗಡೆ ಬಿಡ್ತಾ ಇಲ್ಲ. ಆವಾಗ ಒಂದು ದಿನ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ಮಗು ಏನು ಮಾಡುತ್ತೆ ಅಂತ ಹೇಳಿದರೆ, ಮಧ್ಯರಾತ್ರಿ ಎದ್ದು ಅನ್ಕೊಳ್ಳುತ್ತೆ, ನನಗಂತೂ ವಿದ್ಯೆ ತಲೆಗೆ ಹತ್ತೋದಿಲ್ಲ, ನಾನು ಇದನ್ನು ಹೋಗಿ ಗುರುಗಳಿಗೆ ಹೇಳಿದರೆ ಗುರುಗಳು ನಾನು ಹೊರಗಡೆನೇ ಬಿಡೋದಿಲ್ಲ, ಆದರೆ ನಾನು ಇಲ್ಲಿಂದ ಹೊರಟು ಹೋಗಿಬಿಡಬೇಕು ಅಂಥೇಳಿ ಆ ಮಗು ನಿರ್ಧಾರ ಮಾಡುತ್ತೆ. ಮಧ್ಯರಾತ್ರಿ ಎದ್ದು ಯಾರಿಗೂ ಹೇಳದಾಗೆ, ಆಗಿನ ಕಾಲದಲ್ಲಿ ಆಶ್ರಮ ಎಲ್ಲಿತ್ತು ಅಂತ ಹೇಳಿದ್ರೆ ಕಾಡಿನ ಮಧ್ಯದಲ್ಲಿತ್ತು. ಮಗು ಏನು ಮಾಡುತ್ತೆ, ಮಧ್ಯರಾತ್ರಿ ಎದ್ದು ಯಾರಿಗೂ ಹೇಳದಾಗೆ ಅಲ್ಲಿಂದ ಹೊರಟು ಹೋಗಿಬಿಡತ್ತೆ. ರಾತ್ರಿ ಎಲ್ಲ ನಡೆದು ಬರುತ್ತೆ, ಏನೋ ಕಾಡು ದಾಟಿದ ನಂತರ ಒಂದು ಊರು ಸಿಗತ್ತೆ. ಮಗು ಭಾಳಷ್ಟು ಆಯಾಸ ಆಗಿರುತ್ತೆ. ಅವಾಗ ಅಲ್ಲೊಂದು ಗಿಡ ಇರುತ್ತೆ, ಗಿಡದ ಕೆಳಗಡೆ ಒಂದು ಕಲ್ಲು ಇರುತ್ತೆ, ಅಲ್ಲೇ ಕಲ್ಲು ಮೇಲೆ ಆ ಮಗು ಮಲ್ಕೊಳ್ಳುತ್ತೆ. ಆಮೇಲೆ ಒಂದು 9-10 ಗಂಟೆಗೆ ಎದ್ದು ನೋಡಿದಾಗ ನೀರಡಿಕೆ ಆಗಿರುತ್ತೆ, ಮಗುವಿಗೆ ನೀರಡಿಕೆ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ. ಆವಾಗ ಅಲ್ಲೊಂದು ಬಾವಿ ಇರುತ್ತೆ, ಆ ಬಾವಿಗೆ ಊರಿನ ಜನ ಎಲ್ಲ ಬಂದು ನೀರನ್ನು ಸೇಯ್ತಾ ಇರ್ತಾರೆ. ಆವಾಗ ಈ ಮಗು ಏನು ಮಾಡುತ್ತೆ, ಸ್ವಲ್ಪ ನೀರು ಕೇಳಿ ಅವ್ರ ಹತ್ರ ನೀರು ಕುಡಿಬೇಕು ಅಂಥೇಳಿ ಅವ್ರ ಹತ್ರ ಹೋಗ್ತಾನೆ. ಹೋದಾಗ ಈಗಿನ ಕಾಲದ ಥರ ಆಗೆಲ್ಲ ಈ ಹಿತ್ತಾಳೆ, ತಾಮ್ರ, ಅಲ್ಯೂಮಿನಿಯಂ ಪಾತ್ರೆಗಳು ಏನಿರಲಿಲ್ಲ. ಆವಾಗಿನೆಲ್ಲ ಮಣ್ಣಿನ ಮಡಿಕೆಗಳು, ಅದೇ ಮಣ್ಣಿನ ಮಡಿಕೆಯಲ್ಲಿ ನೀರು ಸೇಯ್ತಾ ಇದ್ರು. ಆವಾಗ ಅಲ್ಲೊಬ್ಬರು ಹೆಣ್ಮಗಳಿಗೆ ಹೋಗಿ ಕೇಳ್ತಾರೆ, ತಾಯಿ ನನಗೆ ನೀರಡಿಕೆ ಆಗಿದೆ, ಸ್ವಲ್ಪ ನೀರು ಕೊಡಿ ಅಂತೇಳಿ. ಆವಾಗ ಅವ್ರು ಏನು ಮಾಡ್ತಾರೆ, ನೀರು ಸೇದಿ ಇವನಿಗೆ ನೀರನ್ನು ಬೊಗಸೆಯಲ್ಲಿ ಹಾಕ್ತಿರ್ತಾರೆ. ಹಾಕಿ ಆ ಮಣ್ಣಿನ ಮಡಿಕೆ ಏನಿದೆ ಅದನ್ನು ಅಲ್ಲೇ ಬಾವಿ ದಂಡಿಗೆ ಇಡ್ತಾರೆ. ಆವಾಗ ಈ ಮಗುವಿನ ದೃಷ್ಟಿ ಆ ಜಾಗ, ಅಂದರೆ ಆ ಮಡಿಕೆಯನ್ನು ಎಲ್ಲಿ ಇಡ್ತಾರೆ ಅಲ್ಲಿ ಹೋಗುತ್ತೆ. ಅಲ್ಲಿ ಏನಾಗಿರುತ್ತೆ ಅಂದರೆ, ಪ್ರತಿದಿನ ಮಡಿಕೆ ಇಟ್ಟು ಮಣ್ಣಿನ ಮಡಿಕೆ ಇಟ್ಟು ಆ ಕಲ್ಲು ಸೌದು ಬಿಟ್ಟಿರುತ್ತೆ. ಅದನ್ನು ಈ ಮಗು ನೋಡುತ್ತೆ. ಆಮೇಲೆ ಮೇಲ್ಗಡೆ ಒಂದು ಕೆಬ್ಬಣದ ರೋಲ್ ಇರುತ್ತೆ, ಒಂದು ಗಾಲಿ ಇರುತ್ತೆ, ಆ ಗಾಲಿಗೆ ಹಗ್ಗವನ್ನು ಹಾಕಿ ಜಗ್ತಿರ್ತಾರೆ. ಆವಾಗ ಅಲ್ಲಿ ನೋಡುತ್ತೆ ಮಗು. ಆವಾಗ ಏನಾಗಿರುತ್ತೆ, ಡೈಲಿ ಒಂದು ಸಾಫ್ಟ್ ಇರುವಂಥ ಒಂದು ಹಗ್ಗ ಕಬ್ಬಿಣ ಗಾಲಿಯನ್ನೇ ಸವಿಸಿಬಿಟ್ಟಿರುತ್ತೆ. ಆವಾಗ ಇವನಿಗೆ ಆಶ್ಚರ್ಯ ಆಗುತ್ತೆ. ಆವಾಗ ತಾಯಿ ಕೇಳ್ತಾನೆ, ಅಲ್ಲಮ್ಮ ಈ ಕಲ್ಲು ಯಾಕೆ ಈ ಥರ ಸೌದೋಗಿದೆ, ಮತ್ತು ಈ ಕಬ್ಬಿಣದ ಗಾಲಿ ಯಾಕೆ ಇಷ್ಟೊಂದು ಸೌದೋಗಿದೆ, ಏನಾಗಿದೆ ಇದಕ್ಕೆ ಅಂತ ಕೇಳ್ತಾನೆ. ಆವಾಗ ತಾಯಿ ಹೇಳ್ತಾಳೆ ಮಣ್ಣಿನ ಮಡಿಕೆ ಆದರೆ ಏನಾಯಿತು, ಪದೇ ಪ್ರತಿದಿನ ಇಟ್ಟು ಕಲ್ಲು ಸೌದೆ ಹೋಗುತ್ತೆ. ಕೆಬ್ಬನಾದರೆ ಏನಾಯಿತು, ಬರೀ ಸಾಫ್ಟ್ ಇರುವಂಥ ಒಂದು ಹಗ್ಗದಿಂದ ಡೈಲಿ ಸೇದಿದ್ರೆ ಕಬ್ಬು ಕೂಡ ಸೌದು ಹೋಗಿಬಿಡತ್ತೆ ಅಂತ ಹೇಳ್ತಾಳೆ. ಆವಾಗ ಈ ಮಗುಗೆ ಜ್ಞಾನೋದಯ ಆಗಿಬಿಡತ್ತೆ. ಮಣ್ಣಿನ ಮಡಿಕೆ ಇಟ್ಟು ಕಲ್ಲೇ ಸವಿಯತ್ತೆ, ಹಗ್ಗದಿಂದ ಕೆಬ್ಬಣದ ಒಂದು ಗಾಲಿನ ಸೌದು ಹೋಗುತ್ತೆ, ಅಂದರೆ ನನಗೆ ಯಾಕೆ ವಿದ್ಯೆ ಹತ್ತೋದಿಲ್ಲ ಅಂದ್ಕೊಳ್ತಾನೆ. ಅಂದು ಇಮಿಡಿಯೇಟಾಗಿ ನಿರ್ಧಾರ ಮಾಡ್ತಾನೆ, ಇನ್ನೆಲ್ಲೂ ಹೋಗೋದಿಲ್ಲ, ಇಮಿಡಿಯೇಟಾಗಿ ವಾಪಸ್ ಆಶ್ರಮಕ್ಕೆ ಹೋಗ್ಬೇಕು. ಆವಾಗ ಇಮಿಡಿಯೇಟಾಗಿ ಆಶ್ರಮಕ್ಕೆ ಹೋಗ್ತಾನೆ, ಗುರುಗಳನ್ನ ಭೇಟಿ ಆಗ್ತಾನೆ. ಗುರು ಹೇಳ್ತಾರೆ, ಮೊದಲು
ನಿನ್ನ ತಲೆಯಲ್ಲಿ ನನಗೆ ಆಗೋದಿಲ್ಲ ಅನ್ನೋದನ್ನು ತೆಗೆದುಹಾಕು. ಯಾವಾಗ ನೀನು ಅದನ್ನು ತೆಗೆದು ಹಾಕ್ತೀಯ, ಅವಶ್ಯವಾಗಿ ನೀನು ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀಯ. ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥಿ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾಹ. ಅಂದರೆ ನೀನು ಕಾಡಿನ ರಾಜನೇ ಇರ್ಬೋದು. ನಾನು ಕಾಡಿನ ರಾಜ ಅಂದ ತಕ್ಷಣ ಎಲ್ಲ ಮೊಲಗಳು ಬಂದು ನಿನ್ನ ಮುಂದೆ ಕೂಡಿರೋದೆಲ್ಲ ತಿನ್ನು ಅಂಥೇಳಿ ನೀನು ಪರಿಶ್ರಮ ಪಡಬೇಕಾಗತ್ತೆ. ನಿನಗೆ ಭಗವಂತ ಬೇಟೆ ಆಡೋದನ್ನು ಕಲಿಸಿದ್ದಾನೆ. ನಾನು ಮೊಲ, ನನಗೆ ಓಡೋದನ್ನು, ಎಸ್ಕೇಪ್ ಆಗೋದನ್ನು ಕಲಿಸಿದ್ದಾನೆ. ಹಾಗೆ ಜೀವನದಲ್ಲಿ ಪರಿಶ್ರಮ ಇಲ್ಲದೆ ಯಾವತ್ತೂ ಕೂಡ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಸೊ ಆವಾಗ ಆ ಮಗುಗೆ ಹೇಳ್ತಾನೆ, ನೀನು ಏನು ಮಾಡು, ಮೊದಲು ತಲೆಯಿಂದ ತೆಗಿ, ಶ್ರದ್ಧಾ ಮನಸ ವೀರ್ಯಕಾರ, ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡು. ಆವಾಗ ನೀನು ಅವಶ್ಯವಾಗಿ ಜೀವನದಲ್ಲಿ ಒಳ್ಳೆಯ ವಿದ್ಯೆಯನ್ನು ಪಡಿತೀಯ ಅಂತ ಹೇಳ್ತಾರೆ. ಅದೇ ವ್ಯಕ್ತಿ ಭಾಳ ದೊಡ್ಡ ಮಹರ್ಷಿ ಆಗ್ತಾನೆ. ಆತನ ಹೆಸರೇ ಭೂಪದೇವ ಅಂಥೇಳಿ. ಸೊ ಈ ಒಂದು ಕಥೆಯಿಂದ ನಮಗೆ ಒಂದು ಏನು ಅರ್ಥ ಆಗತ್ತೆ ಅಂತ ಹೇಳಿದರೆ, ಸತತವಾಗಿ ನಾವು ಯಾವುದೇ ಒಂದು ಕಾರ್ಯದ ಮೇಲೆ ಪರಿಶ್ರಮವನ್ನು ಹಾಕ್ತಾ ಇದ್ದರೆ ನಾವು ಜೀವನದಲ್ಲಿ ಅವಶ್ಯವಾಗಿ ಅದರಲ್ಲಿ ಯಶಸ್ಸನ್ನು ಕಂಡೇ ಕಾಣ್ತೀವಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ.